ಗೈಸ್ ಇಲ್ಲಿಂದ ಸ್ಟಾರ್ಟು ನನ್ನ ಅವಸ್ಥೆ ನೋಡಿ. ಫುಲ್ ಹೋಲ್ ನೈಟ್ ನಿದ್ರೆ ಮಾಡಿಲ್ಲ, ಕಂಪ್ಲೀಟ್ ನಿದ್ರೆ ಬರ್ತಾ ಇತ್ತು, ಎಳಿತಾ ಇತ್ತು ಹಂಗೇನೆ. ಇದು ಸ್ವಲ್ಪ ಬೇಜಾರಾಯ್ತು ನನಗೆ, ಯಾಕಂದ್ರೆ ಇದನ್ನೆಲ್ಲ ನಾವು ಹತ್ರದಿಂದ ಯಾವತ್ತೂ ನೋಡಿಲ್ಲ. ಇದು ನೋಡಿದಾಗಂತೂ ಕರ್ದಲ್ಲಿ ಎಲ್ಲ ರೆಡಿ ಆಗಿದ್ರು. ಮತ್ತೆ ನಾವು ಇಲ್ಲಿಂದ ಇದೀವಲ್ಲ, ಈ ಪ್ಲೇಸ್ ಏನಂತ ಹೇಳಿದ್ರೆ ಕೋಟ್ಲು ಗಂಗಮ್ಮ ಅಂತ ಹೇಳಿ, ಇದು ದೇವಿ ಇರೋ ಪ್ಲೇಸು. ಫುಲ್ಲು ನಿಜವಾದ ಒಂದು ಫ್ರೂಟ್ಸ್ ಇಂದನೇ ಅದು ಅಲಂಕಾರ ಮಾಡಿರೋದು. ಹಾಯ್ ಬಂಧುಗಳೇ, ನಾನು ನಿಮ್ಮ ಪಲ್ಲವಿ ಮಾತಾಡ್ತಾ ಇರೋದು. ನಾನಿವತ್ತು ಮದನಪಲ್ಲಿಗೆ ಬಂದಿದ್ದೀನಿ. ಏನಕ್ಕಪ್ಪ ಅಂತ ಹೇಳಿದ್ರೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಸೇರಿ ಗಂಗಮ್ಮ ಜಾತ್ರೆಯನ್ನ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಇವಾಗ ಟೈಮ್ ಬಂದು 12:30 ಮಿಡ್-ನೈಟ್ ಆಗಿದೆ. ಇವಾಗ ಪೋತಲಪ್ಪ ಅಂತ ಹೇಳಿ ಬರ್ತಾ ಇದ್ದಾರೆ. ಕನ್ನಡದಲ್ಲಿ ಹೇಳ್ಬೇಕು ಅಂತಂದ್ರೆ ಕಾವಲುಗಾರರು ಅಂತ ಹೇಳ್ತಾರೆ. ಅಂದ್ರೆ ಗಂಗಮ್ಮನವರನ್ನ ಕಾಯುವವರು ಅಂತ ಹೇಳಿ, ದೇವಸ್ಥಾನದ ಮುಂದೆ ಇರ್ತಾರಲ್ವಾ ಅಂತ ಕಾವಲುಗಾರರು ಅಂತ ಹೇಳಿ. ಆ ಪೋತಲಪ್ಪ ಅವ್ರು ಇವಾಗ ಬರ್ತಾ ಇದ್ದಾರೆ. ಅವ್ರಿಗೆ ಪೂಜೆ ಅರ್ಪಿಸೋದಿದೆ. ದೇವಿನ ಕರ್ಕೊಂಡು ಬರ್ತಾರೆ ಮೇಲೆ, ತಲೆ ಮೇಲೆ ಇಟ್ಕೊಂಡು. ಅವ್ರಿಗೆ 2 ಸೀರೆ ಕೊಟ್ಬಿಟ್ಟು, ಒಂದು ಸೀರೆ ದೇವಿ ಹೆಸರಲ್ಲಿ ಕೊಟ್ಬಿಟ್ಟು, ಇನ್ನೊಂದು ಸೀರೆ ಮತ್ತೆ ರಿಟರ್ನ್ ತಗೊಬರ್ಬೇಕು. ಇವಾಗ ಅವ್ರ ಪೂಜೆ ಮಾಡಾದ್ಮೇಲೆ, ದೇವಿ ಪೂಜೆ ಆದ್ಮೇಲೆ ಮತ್ತೆ ಅರ್ಲಿ ಮಾರ್ನಿಂಗ್ 3 o'clock ವರೆಗೂ ಎಚ್ಚರಿಕೆಯಿಂದ ಇರಬೇಕು. ಬೈ ಚಾನ್ಸ್ ನಿದ್ರೆ ಮಾಡಿದ್ರೆ ಮತ್ತೆ ಸ್ನಾನ ಮಾಡ್ಬೇಕಂತೆ. ಫುಲ್ಲು ಹೋಲ್ ನೈಟು ಜಾಗರಣೆ ಮಾಡಬೇಕು. ಗೈಸ್, ನನಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ, ಐಡಿಯಾನೇ ಇಲ್ಲ ನನಗೆ. ನಮ್ಮ ಅತ್ತೆ ಹೇಳ್ಕೊಡ್ತಾ ಇದ್ರು ಏನೇನು ಮಾಡಬೇಕು ಅಂತ. ಅದರಂತೆ ನಾನು ದೇವರಿಗೆ ಕುಂಕುಮ ಹಾಕಿದೆ. ಅವ್ರಿಗೆ ನೋಡಿ ಪೋತಲಪ್ಪ ಕಾವಲುಗಾರರು ಅಂತ ಕುಂಕುಮ ಹಾಕ್ಬಿಟ್ಟು, ಮತ್ತೆ ನಮ್ಮ ಅತ್ತೆನೂ ಹಿಂಗೆ ಮಾಡು ಅಂತೇಳಿ ತೋರಿಸ್ಕೊಡ್ತಾ ಇದ್ರು. ಹಂಗೆ ಮಾಡ್ತಾ ಇದ್ದೆ. ಜೊತೆಗೆ ಹೂವಿನ ಅಲಂಕಾರದ್ರ ಜೊತೆಗೆ ನಾವು ತಗೊಂಡೋಗಿರೋ ಫ್ಲವರ್ನು ಕೂಡ ಕೆಳಗಡೆ ಹಾಕ್ಬಿಟ್ಟು ಪಾದ ಪೂಜೆ ಥರ ಮಾಡಿದ್ವಿ. ಮತ್ತೆ ತೆಂಗಿನಕಾಯಿ ಹೊಡೆದು ಅಲ್ಲೇ ದೇವ್ರ ಹೆಸರು ಹೇಳಿ ಅವರಿಗೆ ಪೂಜೆ ಅರ್ಪಣೆ ಮಾಡಿದ್ವಿ. ಹಲೋ ಹಲೋ ಗೈಸ್, ಪೂಜೆ ಆಯಿತು. ಪೋತಲಪ್ಪ ಅವ್ರು ಬಂದಿದ್ದರು. ಅವರಿಗೆ ಕುಂಕುಮ ಹಾಕಿ ಹೂವೆಲ್ಲ ಹಾಕಿ ಪೂಜೆ ಮಾಡಿದ್ವಿ. ತುಂಬ ಖುಷಿ ಆಯಿತು. ಅವ್ರಿಗೆ ಕುಂಕುಮ ಹಾಕ್ಬೇಕಾದ್ರೆ ನನಗೆ ಕೈ ಶಿವರಿಂಗ್ ಆಗ್ತಾಯಿತ್ತು. ಯಾಕೆ ಅಂತ ಗೊತ್ತಿಲ್ಲ. ಮತ್ತು ಅಳುನೂ ಬರೋ ಥರ ಆಗ್ತಿತ್ತು. ದೇವ್ರೆ, ಏನಾದರೂ ಸರಿ, ನಮ್ಗೆ ಒಳ್ಳೇದು ಮಾಡಪ್ಪ, ನಮ್ಮ ಕಷ್ಟ ಎಲ್ಲ ಹೋಗ್ಸಪ್ಪ ಅಂತ ಏನೇನೋ ಹೇಳ್ಕೋಬೇಕು ಅನಿಸಿತ್ತು. ಬಟ್ ಆ ಟೈಮಲ್ಲಿ ಏನು ಅನಿಸುತ್ತೆ ಅಂದರೆ, ದೇವರೇ ನಮ್ಮ ಹತ್ರ ಬಂದಾಗ ಯಾರಿಗೂ ಏನೂ ಮಾತಾಡೋಕ್ಕಾಗಲ್ಲಲ್ವ. ಸೇಮ್ ಅದೇ ಥರ ನನಗೂ ಆಗಿದ್ದು. ಆದರೆ ತುಂಬ ಖುಷಿ ಆಯಿತು. ಒಂಥರ ಏನೋ ದೇವ್ರ ಹತ್ರನೇ ನಾನು ಇದ್ದು ಬಂದೇನೋ ಅಂತ. ಯಾಕಂದರೆ ಫುಲ್ಲು ಕುಂಕುಮ ಇತ್ತು ಅವರು ಫೋರ್ ಹೆಡ್ಡಲ್ಲಿ, ಹ್ಯಾಂಡ್ಸಲ್ಲೆಲ್ಲ. ಹಾಗಾಗಿ ದೇವಿನೇ ಹತ್ರ ನಿಂತ್ಕೊಂಡು ಇದ್ದಂಗೆ ನನಗೆ ಫೀಲ್ ಆಗಿದ್ದು. ಗೈಸ್, ಇವಾಗ ಟೈಮು ಕರೆಕ್ಟು 3:30 ಆಗಿದೆ. ಇವಾಗ ನಾವು ಗಂಗಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದೀಪ ಹಚ್ಚೋದಕ್ಕೆ ಅಂತೇಳಿ ಅಕ್ಕಿ ಹಿಟ್ಟಲ್ಲಿ ಮಾಡಿರೋ ದೀಪ ತಗೊಂಡು ಹೋಗ್ತಾ ಇದ್ದೀವಿ. ಅದು ಕಿಡ್ದಿರೋ ರೀತಿಲಿ ದೇವಸ್ಥಾನದವರೆಗೆ ಹೋಗ್ಬೇಕಂತೆ. ಬೈ ಚಾನ್ಸ್ ಕೆಟ್ಟೋದ್ರೂ ಪರವಾಗಿಲ್ಲ, ಅಲ್ಲ ಹಚ್ಕೊಂಡು ಹೋಗ್ಬೋದು ಅಂತ ಹೇಳಿದ್ದಾರೆ. ಈಗ ಫ್ಯಾಮಿಲಿ ಸಮೇತ ಎಲ್ಲರೂ ಗಂಗಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಗೈಸ್, ಇಲ್ಲಿಂದ ಸ್ಟಾರ್ಟು ನನ್ನ ಅವಸ್ಥೆ ನೋಡಿ. ಫುಲ್ಲು ಹೋಲ್ ನೈಟ್ ನಿದ್ರೆ ಮಾಡಿಲ್ಲ, ಕಂಪ್ಲೀಟ್ ನಿದ್ರೆ ಬರ್ತಾ ಇತ್ತು, ಎಳಿತಾ ಇತ್ತು ಹಂಗೇನೆ. ಆದರೂ ನಾನು ಅವಾಗವಾಗ ಕಣ್ಣನ್ನ ದೊಡ್ಡದು ಮಾಡ್ಕೊಂಡು ನಿದ್ರೆನ ಅವಾಯ್ಡ್ ಮಾಡ್ತಾ ಇದ್ದೆ. ಆದ್ರೂ ಪೂಜೆ ಸಮಯ ಬಂತಲ್ಲ, ಎಲ್ಲರೂ ಬರ್ತಿದ್ರಲ್ಲ, ಅದು ಒಂದು ಕಡೆ ಟೆನ್ಷನ್ ಇತ್ತು. ಎಲ್ಲ ರೆಡಿ ಮಾಡ್ಕೊಂಡು ಹೊರಟ್ವಿ. ಮತ್ತು ಆ ಸ್ಯಾರಿ ಹಾಕೊಳ್ಳೋಕೆ 1 hour ತೊಗೊಂಡಿದ್ದೀನಿ. ಅದು ನನ್ನ ಎಂಗೇಜ್ಮೆಂಟ್ ಸ್ಯಾರಿ ಬಂದು ಒಬ್ಬರೇ ವೇರ್ ಮಾಡೋಕ್ಕೂ ಆಗಲ್ಲ, ದೊಡ್ಡ ಸ್ಯಾರಿ ಬೇರೆ. ನಾನು ಹಾಕೊಳ್ಳೋಕ್ಕೆ ಎಷ್ಟು ಟ್ರೈ ಮಾಡಿದ್ದೀನಿ ಅಂದರೆ ಅವಾಗಲೂ ನಿದ್ರೆ ಬರ್ತಿತ್ತು. ಬಟ್ ಓಕೆ ಅಂತೇಳಿ ಹೆಂಗೋ ವೇರ್ ಮಾಡಿದೆ. ನಮ್ಮ ಅತ್ತೆ ನಾನು ಎಲ್ಲರೂ ಸೇರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅವ್ರಗಳ ಜೊತೆ ಎಲ್ಲ ಹೊರಟ್ವಿ.
ಹೊರಟ ಮೇಲೆ ಗೈಸ್ ಕೆಳಗಡೆ ಫುಲ್ ನೀರು, ಮಳೆ ಬೇರೆ ಬಂದ್ಬಿಟ್ಟಿತ್ತಾ. ನನ್ನ ಅವಸ್ಥೆ ಅಂತೂ ಒಂದ್ ಕಡೆ ನಿದ್ರೆ ಎಳಿತಾ ಇದೆ, ಮಳೆ ಬರ್ತಾ ಇದೆ, ನೀರು ಬೇರೆ ಜಾಸ್ತಿ ಇದೆ. ಗೈಸ್ ಸೀರೆ ಹಾಕೊಂಡು ನಡೀತಾ ಇದೀನಲ್ವಾ, ತುಂಬಾ ಕಷ್ಟ ಅನಿಸ್ತಿತ್ತು. ಯಾಕಂದ್ರೆ ಕೆಳಗಡೆ ಎಲ್ಲ ನೀರಿತ್ತು. ಇದೇ ತರ ಸಿಚುವೇಶನ್ ನಿಮ್ಗೆ ಯಾರಿಗಾದ್ರೂ ಆಗಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ನೋಡಿ ಒಳಗಡೆ ಹೋಗ್ತಾ ಇದೀವಿ. ದೇವ್ರಿಗೆ ಎಷ್ಟು ಚಂದ ಅಲಂಕಾರ ಮಾಡಿದ್ರು ಅಂದ್ರೆ ತುಂಬಾ ಚೆನ್ನಾಗಿತ್ತು. ದೇವರೇ ಎದ್ದು ಬಂದು ಕೂತ್ಕೊಂಡಿದಾರೇನೋ ಅಂತ ಅನಿಸ್ತಾ ಇತ್ತು. ನನ್ಗೇನೋ ಗೊತ್ತಿಲ್ಲ, ಒಳಗಡೆ ಹೋದ್ಮೇಲೆ ಕಣ್ಣಲ್ಲೆಲ್ಲ ನೀರು ಬರ್ತಾ ಇತ್ತು. ದೇವ್ರ ಹತ್ರನೇ ಇದ್ದೀನಿ ಅನ್ನೋದಕ್ಕೆ ಸ್ಟಾರ್ಟ್ ಆಯ್ತು. ನಮ್ಮ ಅತ್ತೆ ನೋಡಿ ಅಲ್ಲಿ ನಿಂತಿದ್ದಾರೆ, ಫ್ರಂಟ್ ಅಲ್ಲೇ ನಿಂತಿದ್ದಾರೆ. ದೇವ್ರಿಗೆ ಸ್ಯಾರಿ ಮತ್ತೆ ಪೂಜೆ ಕೊಡ್ಬೇಕು ಅಂತೇಳಿ ನೋಡಿ ಸೀರೆ ತೆಗಿತಾ ಇದ್ದಾರೆ. ಒಂದು ಸೀರೆ ದೇವಿಗೆ, ಇನ್ನೊಂದು ಸೀರೆ ನನಗೆ ಅಂತೇಳಿ ತೆಗ್ದಿರೋದು. ಅದು ದೇವ್ರಿಗೆ ಇಟ್ಬಿಟ್ಟೆ ವಾಪಸ್ ನನಗೆ ಕೊಟ್ರು. ದೇವ್ರನ್ನ ಹೂವಿನಿಂದ ಅಲಂಕಾರ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು. ಮತ್ತೆ ದೇವ್ರಿಗೆ ಹೆಸರೆಲ್ಲ ಅರ್ಕೆ ಮಾಡಿರ್ತಾರಲ್ಲ, ಹಂಗಾಗಿ ಬಲಿ ಕೊಡೋ ವಿಧಾನನೂ ಕೂಡ ಇತ್ತು. ಇದು ಸ್ವಲ್ಪ ಬೇಜಾರಾಯ್ತು ನನಗೆ, ಯಾಕಂದ್ರೆ ಇದನ್ನೆಲ್ಲ ನಾವು ಹತ್ರದಿಂದ ಯಾವತ್ತೂ ನೋಡಿಲ್ಲ. ಇದು ನೋಡಿದಾಗಂತೂ ಸ್ವಲ್ಪ ಭಯ ಆಯ್ತು. ನಿಮ್ಮ ಅಭಿಪ್ರಾಯ ಏನು? ಈ ವಿಧಾನ ಬೇಕೋ ಬೇಡವಾ ಅಂತ ಇದನ್ನು ಕೂಡ ಕಮೆಂಟ್ ಮಾಡಿ ಗೈಸ್. ಇವಾಗ ನೋಡಿ ಮೇನ್ ಪ್ಲೇಸ್ ಅಲ್ಲಿ ಗಂಗಮ್ಮ ಜಾತ್ರೆ ನಡೆಯುತ್ತಲ್ಲ, ಆ ಪ್ಲೇಸ್ ಹೋಗಿದ್ದೀವಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ. ಅಲ್ಲಿ ದೇವಿ ಅಲಂಕಾರದಲ್ಲಿ ಎಲ್ಲ ರೆಡಿ ಆಗಿದ್ರು. ಮತ್ತೆ ನಾವು ಇಲ್ಲಿಂದ ಇದೀವಲ್ಲ, ಈ ಪ್ಲೇಸ್ ಏನಂತ ಹೇಳಿದ್ರೆ ಕೋರ್ಟ್ಲೋ ಗಂಗಮ್ಮ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಇದು ಕೋರ್ಟ್ ಆವರಣದಲ್ಲಿ, ಕೋರ್ಟ್ ಇರೋ ಪ್ಲೇಸ್ ಅಲ್ಲಿ ನಡೀತಾ ಇರೋದು ಜಾತ್ರೆ. ಹಾಗಾಗಿ ಇದನ್ನ ಕೋರ್ಟ್ಲೋ ಗಂಗಮ್ಮ ಅಂತ ಹೇಳಿ ಜಾತ್ರೆ ನೇಮ್ನೆ ಆ ತರ ಹಾಕ್ಬಿಟ್ಟಿದ್ದಾರೆ. ನೋಡಿ ಲೈಟಿಂಗ್ಸ್ ಎಲ್ಲ ಎಷ್ಟು ನೀಟಾಗಿ ಅರೇಂಜ್ ಮಾಡಿದ್ದಾರೆ ಅಂತ, ತುಂಬಾ ಚೆನ್ನಾಗಿತ್ತು. ನಮ್ಗೆ ಹೋಗ್ತಾ ಇರ್ಬೇಕಾದ್ರೆ ಅದು ಫೀಲೇ ಬೇರೆ. ಅದು ಈಗ ನಾವು ಮೈಸೂರಲ್ಲೆಲ್ಲ ದಸರಾ ನೋಡ್ತೀವಲ್ಲ, ಅದು ಒಂದು ಕ್ಷಣ ನಮ್ಗೆ ನೆನಪಾಯ್ತು. ತುಂಬಾ ಜನಗಳು ಎಷ್ಟು ಭಕ್ತಿಯಿಂದ ಬರ್ತಾ ಇದ್ರು ಅಂತ ಹೇಳಿದ್ರೆ ಅದು ಕಣ್ಣಲ್ಲೇ ನೋಡ್ಬೇಕು, ಅದು ಫೀಲ್ ಮಾಡ್ಬೇಕು ಅದು ಎಲ್ರು. ಈಗ ಇದು ಎಲ್ಲ ಮ್ಯೂಸಿಕ್ ಬರ್ಸ್ತಾ ಇದಾರಲ್ಲ, ಇದೆಲ್ಲ ಡಿಫ್ರೆಂಟ್ ಆಗಿತ್ತು. ನಾವು ಕ್ಯೂ ಅಲ್ಲಿ ನಿಂತಿದ್ವಿ, ಸುಮಾರು 1 hour ಹತ್ತತ್ರ ಕ್ಯೂ ಅಲ್ಲಿ ನಿಂತಿದ್ವಿ ನಾವು ದೇವಿ ದರ್ಶನ ಮಾಡೋಕ್ಕೋಸ್ಕರ. ಇದು ನನ್ನ ಮೈದಾ, ಮುಂದೆ ಇರೋದು ನಮ್ಮ ಅತ್ತೆ. ಹಂಗೆ ಒಂದು ಸೆಲ್ಫಿ ವಿಡಿಯೋ ತಗೊಂಡೆ. ಇಲ್ಲಿಂದ ನೋಡಿ ಲೈನ್ ಅಲ್ಲಿ ನಾವು ಕ್ಯೂ ಆಗಿ ಹೋಗ್ಬಿಟ್ಟು ಆಮೇಲೆ ಲಾಸ್ಟ್ಗೆ ದರ್ಶನ ಸಿಗೋದು. ಇದು ನೋಡಿ ಗಂಗಮ್ಮ ದೇವಿಯವ್ರನ್ನ ಡೆಕೋರೇಟ್ ಮಾಡಿರೋದ ತರ. ಇದು ಫುಲ್ಲು ಡೆಕೋರೇಟ್ ಮಾಡಿದ್ದಾರೆ ಲೈಟಿಂಗ್ಸ್ ಅಲ್ಲಿ. ಅದ್ ಹೇಗ್ ಹಾಕಿದಾರೋ ಗೊತ್ತಿಲ್ಲ, ಪ್ರತಿಯೊಂದು ಸಣ್ಣ ರೆಂಬೆಗೂ ಕೂಡ ಲೈಟಿಂಗ್ಸ್ ಹಾಕ್ಬಿಟ್ಟಿದ್ದಾರೆ. ಇದು ದೇವಿ ಇರೋ ಪ್ಲೇಸು. ಫುಲ್ಲು ನಿಜವಾದ ಒಂದು ಫ್ರೂಟ್ಸ್ ಇಂದನೇ ಅದು ಅಲಂಕಾರ ಮಾಡಿರೋದು. ಈ ರೀತಿ ಅಲಂಕಾರ ಮಾಡಕ್ಕೆ ಅದೆಷ್ಟು ಟೈಮ್ ತಗೊಂಡ್ರೋ, ಎಷ್ಟು ಜನರನ್ನ ಬಳಸ್ಕೊಂಡ್ರೋ ಗೊತ್ತಿಲ್ಲ. ತುಂಬಾ ಪೇಷನ್ಸ್ ಬೇಕು ಕೊಟ್ಟರೆ ಈ ರೀತಿ ಅಲಂಕಾರ ಮಾಡಕ್ಕೆ. ಇವರು ಪೋತುಲಪ್ಪ ಅವರು, ಗಂಗಮ್ಮ ಅವ್ರ ದೇವಿ ಕಾವಲುಗಾರರು. ನೋಡಿ ದೇವಿನ ಎಷ್ಟು ಕ್ಯೂಟ್ ಆಗಿ, ಎಷ್ಟು ಚಂದವಾಗಿ ಅಲಂಕಾರ ಮಾಡಿದ್ರೆ ಅಂತ ನನಗಂತೂ ತುಂಬಾ ಇಷ್ಟ ಆಯ್ತು. ದೇವಿನೇ ನಮ್ಮ ಮುಂದೆ ಬಂದಿರೋದ್ ರೀತಿ ಅನಿಸ್ತು. ಅಲ್ಲಿ ದೇವಿಯ ಬ್ಲೆಸ್ಸಿಂಗ್ಸ್ ತಗೊಂಡು ಅಲ್ಲಿಂದ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೊರಟ್ವಿ. ನಿಮ್ಗೆ ಏನ್ ಅನಿಸ್ತು ಅಂತ ದಯವಿಟ್ಟು ಈ ಜಾತ್ರೆ ಬಗ್ಗೆ ಕಾಮೆಂಟ್ಸ್ ಮಾಡಿ.